ಅಂದ್ರೆ ಮಹಿಳೆಯರ ಮತವನ್ನ ಸೆಳೆಯೋದಕ್ಕೆ ಮಾಡ್ತಿರುವಂತ ಒಂದು ಕುತಂತ್ರಗಳೇ ಇರಬಹುದು. ಇದು ಮನೆಹಾಳ್ ಪ್ಲಾನ್ ಅಂತಾನೆ ಹೇಳಬಹುದು. ಒಂದೊಂದು ಹೆಣ್ಮಗುಗೆ 1,00,000 ಫ್ರೀ ಅಂತ ಘೋಷಣೆಯನ್ನ ಮಾಡಿದ್ದಾರೆ. ಈಗ ನಮ್ಮ ದೇಶದಲ್ಲಿ 6.5 ಕೋಟಿಯಷ್ಟು BPL ಕಾರ್ಡ್ಗಳು ಇದೆ. ಅರ್ಥ ಆಯ್ತಾ? 6.5 ಲಕ್ಷ ಕೋಟಿ ಹಣ ಎಲ್ಲಿಂದ ತರ್ತಾರೆ? ಹಲೋ ಸ್ನೇಹಿತರೆ, ಹೇಗಿದ್ದೀರಾ? ವೆಲ್ಕಮ್ ಟು ರಿಚ್ ರಿಷ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕಾಂಗ್ರೆಸ್ ಗ್ಯಾರಂಟಿಗಳು, ಕೇಂದ್ರದಿಂದ ಅನೌನ್ಸ್ ಮಾಡಿರುವಂತ ಒಂದು ಗ್ಯಾರಂಟಿಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ತುಂಬಾ ಇಂಟ್ರೆಸ್ಟಿಂಗ್ ಆಗಿರ್ತದೆ, ತುಂಬಾ ಯೂಸ್ಫುಲ್ ಆಗಿರುವಂತ ಒಂದು ವಿಡಿಯೋ. ಪ್ರತಿಯೊಂದು ಹೆಣ್ಣು ಮಗುನು ಸಹ ನೋಡುವಂತ ಒಂದು ವಿಡಿಯೋ, ಪ್ರತಿಯೊಬ್ಬ ನಾಗರಿಕನು, ಪ್ರತಿಯೊಬ್ಬ ಪ್ರಜೆನೂ ನೋಡುವಂತ ಒಂದು ವಿಡಿಯೋ. ತುಂಬಾ ಉಪಯುಕ್ತವಾದಂತಹ ಒಂದು ಮಾಹಿತಿಯನ್ನ ನಾನು ನಿಮಗೆ ಶೇರ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಈ ಗ್ಯಾರಂಟಿಗಳಿಂದ ನಮ್ಗೆ ಎಷ್ಟು ಅನುಕೂಲ ಆಗುತ್ತೆ, ಇನ್ನೆಷ್ಟು ಅನಾನುಕೂಲಗಳು ಆಗಬಹುದು, ಫ್ಯೂಚರ್ ಅಲ್ಲಿ ಏನಾದರೂ ಪ್ರಾಬ್ಲಮ್ ಆಗಬಹುದಾ, ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ತಿಳಿಸ್ಕೊಡುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಬನ್ನಿ ಗೈಸ್, ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಮೊದಲನೇದಾಗಿ ಈ ಒಂದು ಕಾಂಗ್ರೆಸ್ ಗ್ಯಾರಂಟಿಗಳಿರೋದು 25 ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ. ಈ 25 ಗ್ಯಾರಂಟಿಗಳು ಯಾವ ರೀತಿ ಕೊಟ್ಟಿದ್ದಾರೆ ಅಂದ್ರೆ, ಒಂದು ಗ್ಯಾರಂಟಿಗಳು ಕೊಟ್ಟಿದ್ದಾರೆ. 5 ಗ್ಯಾರಂಟಿಯಲ್ಲಿ 25 ಗ್ಯಾರಂಟಿಗಳು ಬರುತ್ತೆ. ಈಗ ಒಂದೊಂದು ಗ್ಯಾರಂಟಿಯಲ್ಲಿ 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ. ಒಂದೊಂದು 5 ಭಾಗಗಳನ್ನಾಗಿ ಮಾಡಿ ಅದ್ರಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ, ಅದರಲ್ಲಿ 5 ಒಂದು ಗ್ಯಾರಂಟಿಗಳನ್ನ ತುರುಕಿದ್ದಾರೆ. ಅರ್ಥ ಆಯ್ತಾ? ಈ ತರ ಮಾಡಿದ್ದಾರೆ. ಅರ್ಥ ಆಯ್ತಾ? ಈ ಒಂದು ನ್ಯಾಯದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಈ ನ್ಯಾಯದ ಹೆಸರು ನಾರಿ ನ್ಯಾಯ ಅಂತ. ಅರ್ಥ ಆಯ್ತಾ? ಈ ನಾರಿ ನ್ಯಾಯದಲ್ಲಿ 5 ಗ್ಯಾರಂಟಿಗಳು ಬರುತ್ತದೆ. ಬಟ್ ಅದರಲ್ಲಿ ಈ ನಾರಿ ನ್ಯಾಯದಲ್ಲಿ ಬರುವಂತಹ ಎಲ್ಲಾ ಗ್ಯಾರಂಟಿಗಳು ಚೆನ್ನಾಗಿದೆ. ಅರ್ಥ ಆಯ್ತಾ? ಚೆನ್ನಾಗಿಲ್ಲ ಅಂತ ಏನು ಹೇಳೋದಕ್ಕಾಗೋದಿಲ್ಲ. ಅರ್ಥ ಆಯ್ತಾ? ಆದ್ರೆ ಒಂದು ಗ್ಯಾರಂಟಿ ಅಂತೂ ಮನೆಹಾಳ್ ಗ್ಯಾರಂಟಿ ಅಂತ ಹೇಳ್ಬೋದು. ಈ ಒಂದು ಗ್ಯಾರಂಟಿಗಳಿಂದ ಏನಾಗ್ತಿದೆ ಅಂದ್ರೆ, ಮಹಿಳೆಯರ ಮತವನ್ನ ಸೆಳೆಯೋದಕ್ಕೆ ಮಾಡ್ತಿರುವಂತ ಒಂದು ಕುತಂತ್ರಗಳೇ ಇರಬಹುದು. ಅರ್ಥ ಆಯ್ತಾ? ಎಲ್ಲಾ ಗ್ಯಾರಂಟಿಗಳು ಚೆನ್ನಾಗಿದೆ, ಬಟ್ ಒಂದು ಗ್ಯಾರಂಟಿ ಬಿಟ್ಟು ನಾನು ಹೇಳ್ತಿರೋದು. ಅರ್ಥ ಆಯ್ತಾ? ಯಾಕೆಂದ್ರೆ ಒಂದು ವರ್ಷಕ್ಕೆ 1,00,000 ಬಡ ಮಹಿಳೆಯರಿಗೆ ಫ್ರೀ ಅಂದ್ರೆ ದುಡ್ಡೆಲ್ಲಿಂದ ತಗೋಬರ್ತಾರೆ. ಈಗ ಕರ್ನಾಟಕದಲ್ಲಿ 2,000 ರೂಪಾಯಿನ ಕೊಡ್ತಾ ಇದ್ದಾರೆ. ಎಷ್ಟು ಸಾಲ ಆಗಿದೆ, ಎಷ್ಟು ಬೆಲೆಗಳನ್ನ ಏರಿಕೆ ಮಾಡಿದ್ದಾರೆ, ಎಷ್ಟು ಯಾರಿಗಾದ್ರೂ ಗೊತ್ತಾ? ಈಗ ಎಲೆಕ್ಷನ್ಗಿಂತ ಮುಂಚೆ, MLA ಎಲೆಕ್ಷನ್ಗಿಂತ ಮುಂಚೆ ಏನ್ ಮಾಡಿದ್ರು ಅಂದ್ರೆ, ಸುಮಾರು ಹಾಲಿನ ಬೆಲೆ ಒಂದು 3ರಿಂದ 4 ರೂಪಾಯಿ ಏರಿಕೆ ಮಾಡಿದ್ದಾರೆ ಪ್ರತಿ ಲೀಟರ್ಗೆ. ಮೊಸರಿನ ಬೆಲೆನೂ ಅಷ್ಟೇ ಒಂದು 3ರಿಂದ 4 ರೂಪಾಯಿ ಏರಿಕೆ ಮಾಡಿದ್ದಾರೆ. ಒಂದು ದಿನಸಿ ಐಟಮ್ಗಳ ಬೆಲೆ ಏರಿಕೆ ಮಾಡಿದ್ದಾರೆ. ಏನಕ್ಕೋಸ್ಕರ? ಸುಮ್ನೆ ಬೆಲೆ ಜಾಸ್ತಿ ಆಗ್ಬಿಡ್ತಾ? ಇದೆಲ್ಲ ಏನು ಮನೆಹಾಳ್ ಪ್ಲಾನಿಂಗು ಇವೆಲ್ಲ ಯಾವನ್ ಕೇಳ್ತಾನೆ? ಗ್ಯಾರಂಟಿಗಳು ನಮ್ಮ ದುಡ್ಡನ್ನು ನಮಗೆ ಕೊಡೋದನ್ನ ಗ್ಯಾರಂಟಿಗಳಂತಾರ ಯಾವನಾದ್ರು? ಇದು ಕೇಂದ್ರ ಸರ್ಕಾರದಲ್ಲೂ ಅಂದ್ರೆ ಏನಾದರೂ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಇದನ್ನೆಲ್ಲ ಕೊಡ್ತೀನಿ ಅಂತ ಹೇಳಿದ್ದಾರೆ. ಬಟ್ ಆದರೆ ಇನ್ನು ಏನೇನು ರೇಟ್ಗಳು ಜಾಸ್ತಿ ಮಾಡ್ತಾರೋ, ಒಟ್ಟಿನಲ್ಲಿ ನಮ್ಮ ದೇಶನ ದಿವಾಳಿ ಮಾಡ್ಬಿಡ್ತಾರೆ ಗುರು. ಈ ಥರ ಒಂದು ಗ್ಯಾರಂಟಿಗಳು ಕೊಟ್ಟು ಯಾವನ ಕೇಳ್ತಾನೆ ಈ ಥರ ಒಂದು ಗ್ಯಾರಂಟಿಗಳು? ಅದೇ ಹೆಣ್ಮಕ್ಳು ಓಟ್ಗಳನ್ನು ಸೆಳೆಯೋದಕ್ಕೋಸ್ಕರ ಈ ಥರ ಮಾಡ್ತಿರೋದು ಇವರು. ಸುಮ್ಮನೆ ಏನು ಮಾಡ್ತಾ ಇಲ್ಲ. ಅರ್ಥ ಆಯ್ತಾ? ಹೆಣ್ಮಕ್ಳು ಓಟನ್ನು ಇದೇ ರೀತಿ ಇವಾಗ ಮೊದಲು ಕರ್ನಾಟಕದಲ್ಲಿ 5 ಗ್ಯಾರಂಟಿಗಳು ವರ್ಕೌಟ್ ಆಗೋಯ್ತಲ್ಲ, ಅದೇ ಥರ ಈ ಒಂದು 25 ಗ್ಯಾರಂಟಿಗಳನ್ನು ತೋರಿಸಿ ವರ್ಕೌಟ್ ಮಾಡ್ಕೊಬಿಡೋಣ ಅಂತ ನೋಡ್ತಾವನೆ. ಬಟ್ ಫ್ಯೂಚರಲ್ಲಿ ಏನಾಗುತ್ತೋ ಗೊತ್ತಿಲ್ಲ, ಹೇಳೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಅರ್ಥ ಆಯ್ತಾ? ಬಟ್ ಆದರೆ ಈ ಒಂದು ಗ್ಯಾರಂಟಿಗಳಲ್ಲಿ ಏನು ಮಾಡಿದ್ದಾರೆ, ವರ್ಷಕ್ಕೆ 1,00,000 ಫ್ರೀ ಅಂತ ಒಂದು ಬಡ ಮಹಿಳೆಯರಿಗೆ ಘೋಷಣೆಯನ್ನು ಮಾಡಿದ್ದಾರೆ. ಅರ್ಥ ಆಯ್ತಾ? ಪುಕ್ಸಟೆ ಸ್ಕ್ಯಾಮ್ ಇದು. ಪುಕ್ಸಟೆ ಒಂದು ಸ್ಕೀಮ್ ಅಂತಲೇ ಹೇಳ್ಬೋದು. ಸ್ಕ್ಯಾಮ್ ಅಲ್ಲ, ಪುಕ್ಸಟೆ ಸ್ಕೀಮ್. ಈ ಒಂದು ಪುಕ್ಸಟೆ ಕೊಡೋದ್ರಿಂದ ಏನು ಲಾಭ? ನಮ್ಮ ಜನರಿಗೂ ಏನು ಲಾಭ ಇಲ್ಲ. ಅರ್ಥ ಆಯ್ತಾ? ಈಗ 1,00,000 ಕೊಟ್ಟು ನಿಮ್ಮ ಕಡೆಯಿಂದಾನೆ ಅದು ನಿಮ್ಮ ತಲೆ ಮೇಲೆ ಒಂದು ಚಪ್ಪಡಿ ಕಲ್ಲು ಎಳ್ದಂಗೆ. ಅರ್ಥ ಆಯ್ತಾ? ಸರ್, ಅದೇ ರೀತಿ ಕೇವಲ ಮಹಿಳೆಯರಿಗೆ ಮಾತ್ರ ಈ ಥರ ಒಂದು ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ. ಬನ್ನಿ ತಿಳ್ಕೊಳ್ತಾ ಹೋಗೋಣ ಒಂದೊಂದು. ಮೊದಲನೇದಾಗಿ ಮಹಾಲಕ್ಷ್ಮಿ ಗ್ಯಾರಂಟಿ. ಈ ಮಹಾಲಕ್ಷ್ಮಿ ಗ್ಯಾರಂಟಿಯಲ್ಲಿ ಒಂದೊಂದು ಫ್ಯಾಮಿಲಿಗೆ, ಒಂದೊಂದು ಹೆಣ್ಮಗುಗೆ 1,00,000 ಫ್ರೀ ಅಂತ ಘೋಷಣೆಯನ್ನ ಮಾಡಿದ್ದಾರೆ. ಇದು ಮನೆಹಾಳ್ ಪ್ಲಾನ್ ಅಂತಾನೆ ಹೇಳಬಹುದು. ಬಟ್ ಆದ್ರೆ ಎಕ್ಸಾಂಪಲ್, BPL ಆಧಾರದಲ್ಲಿ ನಾವು ಬಡ ಮಕ್ಕಳನ್ನ ಗುರುತಿಸೋದಾದ್ರೆ BPL ರೇಷನ್ ಕಾರ್ಡ್ ಮೂಲಕನೇ ಪ್ರತಿಯೊಬ್ಬರು ಸಹ ಒಂದು ಗ್ಯಾರಂಟಿ ಯೋಜನೆಗಳನ್ನ ಕೊಡ್ತಿರೋ, ಈಗಲೂ ಅದನ್ನೇ ರನ್ ಆಗ್ತಿರೋದು. ಅರ್ಥ ಆಯ್ತಾ? ಈಗ ನಮ್ಮ ದೇಶದಲ್ಲಿ 6.5 ಕೋಟಿಯಷ್ಟು BPL ಕಾರ್ಡ್ಗಳು ಇದೆ. ಅರ್ಥ ಆಯ್ತಾ? ಈ ಒಂದು 6.5 ಕೋಟಿಯಷ್ಟು BPL ಕಾರ್ಡ್ಗಳಿದ್ರೆ, ಇದು ಸುಮಾರು ರಾಷ್ಟ್ರೀಯ ಆಹಾರ ಪದಾರ್ಥ ಪ್ರಾಧಿಕಾರ NFA ಮಾಹಿತಿ ಪ್ರಕಾರ ನಾನು ಹೇಳ್ತಾ ಇರೋದು. 6.5 ಕೋಟಿಯಷ್ಟು ರೇಷನ್ ಕಾರ್ಡ್ಗಳಿದೆ. ಒಂದು BPL ರೇಷನ್ ಕಾರ್ಡ್ ಮಾತ್ರ ನಾನು ಹೇಳ್ತಿರೋದು. ಒಂದು ರೇಷನ್ ಕಾರ್ಡ್ನಲ್ಲಿ ಒಬ್ಬೊಬ್ಬ ಮಹಿಳೆ ಲೆಕ್ಕ ಹಾಕಿದ್ರು ಸಹ 6.5 ಕೋಟಿಯಷ್ಟು ಒಂದು ಮಹಿಳೆಯರು ಬರ್ತಾರೆ. ಅರ್ಥ ಆಯ್ತಾ? 6.5 ಕೋಟಿ ಮಹಿಳೆಯರು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಒಂದೊಂದು ಮಹಿಳೆಯನ್ನು ಲೆಕ್ಕ ಹಾಕೊಂಡ್ರೆ 6.5 ಕೋಟಿ ಮಹಿಳೆಯರು. ಅರ್ಥ ಆಯ್ತಾ?
ಈ ಒಂದು ಗ್ಯಾರಂಟಿಗೆ 6.5 ಕೋಟಿ ಇಂಟು 1 ಲಕ್ಷ, 6.5 ಲಕ್ಷ ಕೋಟಿ ಹಣ ಎಲ್ಲಿಂದ ತರ್ತಾರೆ? ಈ ಒಂದು ಗ್ಯಾರಂಟಿಗೆನೆ 6.5 ಲಕ್ಷ ಕೋಟಿಯಷ್ಟು ಹಣವನ್ನ ಮೀಸಲಿಡಬೇಕಾಗುತ್ತೆ. ಎಲ್ಲಿಂದ ತರ್ತಾರೆ ದುಡ್ಡು? ಅದು 6.5 ಲಕ್ಷ ಕೋಟಿ. ಯಾರು ಕೊಡ್ತಾರೆ ದುಡ್ಡು? ಎಲ್ಲಿಂದ ತಗೋತಾರೆ? ನಿಮ್ ದುಡ್ಡು ನಿಮ್ಗೆ ಕೊಡ್ತಾರೆ ಗುರು. ಸ್ಪೆಷಲ್ ಆಗಿ ಏನೋ ನಿಮ್ಗೆ ಅವ್ರ ದುಡ್ಡೇನು ನಿಮ್ಗೆ ಕೊಡೋದಿಲ್ಲ. ಅರ್ಥ ಆಯ್ತು? ಇದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಮ್ಮ ದೇಶದ ಡಿಫೆನ್ಸ್ ಬಜೆಟ್ ಗಿಂತ ಜಾಸ್ತಿನೇ ಈ ಒಂದು ಗ್ಯಾರಂಟಿ ಬರೀ 1 ಲಕ್ಷ ಸ್ಕೀಮ್ಗೆ, ಅರ್ಥ ಆಯ್ತಾ, 1 ಲಕ್ಷ ಗ್ಯಾರಂಟಿಗೆನೆ ನಮ್ಮ ದೇಶದ ಬಜೆಟ್ಗಿಂತ ಜಾಸ್ತಿ ಆಗುವಂತ ಒಂದು ಸಾಧ್ಯತೆಗಳು ಬರ್ಬೋದು. ಅರ್ಥ ಆಯ್ತಾ? 6.5 ಲಕ್ಷ ಕೋಟಿ ಹಣ ಅಂದ್ರೆ ಏನು ಸಾಮಾನ್ಯ ಅಲ್ಲ. ಅರ್ಥ ಆಯ್ತಾ? ನಮ್ಮ ಕರ್ನಾಟಕದಲ್ಲೇ ನೀವು ನೋಡ್ತಾ ಇದ್ದಾರೆ ಎಷ್ಟು ಸಾಲ ಆಗಿದೆ, ಎಷ್ಟು ಬೆಲೆಗಳು ಏರಿಕೆ ಆಗಿದ್ದಾವೆ. ದಯವಿಟ್ಟು ಇದನ್ನೆಲ್ಲ ಅಬ್ಸರ್ವ್ ಮಾಡಿ. ಅರ್ಥ ಆಯ್ತಾ? ಸತ್ರ ಈಗ 6.5 ಕೋಟಿ ಮಹಿಳೆಯರು ಬೇಡ, ಇದರಲ್ಲಿ 50% ಅಷ್ಟು ಬಡವರು ಹೆಣ್ಣು ಮಕ್ಕಳು ಇದ್ದಾರೆ ಅಂತ ತಿಳ್ಕೊಳ್ಳೋಣ. ಅರ್ಥ ಆಯ್ತಾ? ಬಡ ಹೆಣ್ಣು ಮಕ್ಕಳು ಇದರಲ್ಲಿ ಒಂದು 50% ಅಂದ್ರೆ 3.5 ಕೋಟಿ ಅಷ್ಟು ಬಡ ಮಹಿಳೆಯರಿದ್ದಾರೆ. ಇದಕ್ಕೆ ಎಷ್ಟು ಖರ್ಚಾಗ್ಬೋದು? 3.5 ಲಕ್ಷ ಕೋಟಿ ಎಲ್ಲಿಂದ ತರ್ತಾರೆ ಊರು ದುಡ್ಡು? ಅರ್ಥ ಆಯ್ತಾ? ಈಗ 6.5 ಲಕ್ಷ ಕೋಟಿ ಅಂದರೆ 6.5 ಕೋಟಿ ಜನರಿಗೆ ಏನಾದರೂ ಮಹಿಳೆಯರಿಗೆ ಹಣ ಕೊಡ್ತೀವಿ ಅಂದರೆ ಏನು ಮಾಡಬೇಕು? ಸುಮಾರು ಒಂದು 6.5 ಲಕ್ಷ ಕೋಟಿಯಷ್ಟು ಹಣ ಬೇಕು. ಅದರಲ್ಲಿ ಅರ್ಧ ಮಾಡಿದ್ರೂ 3.5 ಲಕ್ಷ ಕೋಟಿ ಹಣ ಬರುತ್ತೆ. ಅರ್ಥ ಆಯ್ತಾ? ಒಂದು ಗ್ಯಾರಂಟಿಗೆ ಮೀಸಲಿಡಬೇಕು. ಅದು 1 ಲಕ್ಷದ ಗ್ಯಾರಂಟಿಗೆ ಮಾತ್ರ, ಮಹಾಲಕ್ಷ್ಮಿ ಗ್ಯಾರಂಟಿಗೆ. ಅರ್ಥ ಆಯ್ತಾ? ಈ ಥರ ಒಂದು ದುಡ್ಡುಗಳನ್ನು ಎಲ್ಲಿಂದ ತಗೊಬರ್ತಾರೆ? ಇದು ಒಂದು ಗ್ಯಾರಂಟಿನೇ ತುಂಬ ಮನೆಯಲ್ ಪ್ಲಾನಿಂಗ್. ಅರ್ಥ ಆಯ್ತಾ? ಇದೊಂದು ಮಹಿಳೆಯರನ್ನ ಸೆಳೆಯೋದಕ್ಕೋಸ್ಕರ ಈ ಗ್ಯಾರಂಟಿಯನ್ನು ಇದು ಮಾಡಿದ್ದಾರೆ. ಅರ್ಥ ಆಯ್ತಾ? ಇದೊಂದು ತುಂಬ ಬೇಜಾರಾಗುವಂಥ ಒಂದು ವಿಚಾರ ಅಂತಲೇ ಹೇಳ್ಬೋದು. ಅದೇ ರೀತಿ ಇವರು ಟ್ಯಾಕ್ಸ್ಗಳಲ್ಲಿ ಇನ್ನೂ ಏನರಲ್ಲಾದರೂ ಎತ್ತಿದ್ರೂ ಸಹ, ಇನ್ನೂ ಬೆಲೆ ಏರಿಕೆ ಮಾಡಿದ್ರೂ ಸಹ ಈ ಒಂದು ಹಣವನ್ನು ಸಮ ಮಾಡೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಈ ಹಣವನ್ನು ಅದರಲ್ಲಿ ಎತ್ತೋದಕ್ಕೆ ಸಾಧ್ಯ ಆಗೋದಿಲ್ಲ. ಅರ್ಥ ಆಯ್ತಾ? ಆ ಥರ ಒಂದು ಪ್ರಾಬ್ಲಮ್ ಆಗಿದೆ. ತಲೆಬುಡ ಇಲ್ಲದ ಒಂದು ಘೋಷಣೆ ಅಂತಲೇ ಹೇಳ್ಬೋದು. ಇದಕ್ಕೆ ಯಾವುದೇ ರೀತಿಯ ಒಂದು ಫ್ಯೂಚರಲ್ಲಿ ಒಂದು ಪ್ಲಾನಿಂಗ್ಸೇ ಇಲ್ಲ. ಅರ್ಥ ಆಯ್ತಾ? ಬಾಯಿಗೆ ಬಂದಿದ್ದನ್ನ ಘೋಷಣೆ ಮಾಡಿಬಿಟ್ಟಿದ್ದಾರೆ. ಸೊ ಅದೇ ರೀತಿ ಮೈನ್ ಆಗಿ 2ನೇ ಗ್ಯಾರಂಟಿ ಯಾವುದು ಅಂದರೆ ಅರ್ಧ ಜನಸಂಖ್ಯೆ ಪೂರ್ತಿ ಹಕ್ಕು ಅಂತ. ಇದರಲ್ಲಿ ಸರ್ಕಾರಿ ಉದ್ಯೋಗದಲ್ಲಿ ಮಹಿಳಾ ಮೀಸಲಾತಿ 50% ಅಷ್ಟು ಇದನ್ನು ಮಾಡೋದಕ್ಕೆ ಸಾಧ್ಯತೆ ಇದೆಯಾ ಅಂತ ನೀವು ಅಂದ್ಕೊಳ್ಬೋದು. ಬಟ್ ಇದು ಏನೋ ಒಂದು ಮಾಡಬಹುದು. ಇದು ಒಂದು ಗ್ಯಾರಂಟಿ ಚೆನ್ನಾಗಿದೆ. ಅದೇ ರೀತಿ 3ನೇ ಗ್ಯಾರಂಟಿ ಯಾವುದು ಅಂದ್ರೆ 3ನೇ ಗ್ಯಾರಂಟಿ ಯಾವುದು ಅಂದ್ರೆ ಶಕ್ತಿಯ ಸಮ್ಮಾನ ಅಂತ. ಆಶಾ ಕಾರ್ಯಕರ್ತರಾಗಿರ್ಬೋದು, ಮಧ್ಯಾಹ್ನದ ಬಿಸಿಯೂಟ ಒಂದು ತಯಾರು ಮಾಡುವವರಾಗಿರ್ಬೋದು, ಅದೇ ಅಂಗನವಾಡಿ ಕಾರ್ಯಕರ್ತರು, ಇಂಥವ್ರಿಗೆಲ್ಲ ಡಬಲ್ ಪೇಮೆಂಟ್ ಮಾಡ್ತೀನಿ ಅಂತ ತಿಳಿಸ್ಕೊಟ್ಟಿದ್ದಾರೆ. ಈಗ 8,000 ರೂಪಾಯಿನೋ 10,000 ರೂಪಾಯಿನೋ ಬರ್ತಾ ಇರಬಹುದು, ಇವರಿಗೆ ಡಬಲ್ ಪೇಮೆಂಟ್ ಮಾಡ್ತೀನಿ ಅಂತ ತಿಳಿಸ್ಕೊಟ್ಟಿರೋದು ತುಂಬ ಒಳ್ಳೆ ವಿಚಾರ. ಇದರಲ್ಲೇನು ತಕರಾರು ಮಾಡುವಂಥದ್ದು ಏನಿಲ್ಲ. ಅದೇ ರೀತಿ ಅಧಿಕಾರ ಮೈತ್ರಿ ಗ್ರಾಮೀಣ ಪ್ರದೇಶದಲ್ಲಿ ಮಹಿಳೆಯರಿಗೆ 2.5 ಲಕ್ಷದಷ್ಟು ಉದ್ಯೋಗವನ್ನು ಸೃಷ್ಟಿ ಮಾಡಿಕೊಡ್ತೀವಿ ಅಂತ ತಿಳಿಸ್ಕೊಟ್ಟಿದ್ದಾರೆ. ಅದೇ ರೀತಿ ಪ್ರತಿಯೊಂದು ಪಂಚಾಯಿತಿಗಳಲ್ಲೂ ಸಹ ಒಂದೊಂದು ಮಹಿಳೆ ಇರಬೇಕು ನೋಡ್ಕೊಳ್ಳೋದಕ್ಕೆ ಅಂತ 2.5 ಲಕ್ಷದಷ್ಟು ಒಂದು ಉದ್ಯೋಗವನ್ನು ಸೃಷ್ಟಿ ಮಾಡಿಕೊಡ್ತೀವಿ ಅಂತ ತಿಳಿಸ್ಕೊಟ್ಟಿದ್ದಾರೆ. ಅರ್ಥ ಆಯ್ತಾ? ಅದೇ ರೀತಿ ಸಾವಿತ್ರಿಬಾಯಿ ಫುಲೆ ಹಾಸ್ಟೆಲ್ ಅಂತ ಇಟ್ಕೊಟ್ಟಿದ್ದಾರೆ. ಇದರಲ್ಲಿ ಯಾರ್ಯಾರು ಕೆಲ್ಸಕ್ಕೆ ಹೋಗ್ತಾರೋ, ಈಗ ಫಾರ್ ಎಕ್ಸಾಂಪಲ್ ಎಜುಕೇಷನ್ ಮಾಡೋರಿಗೆ ಮಾತ್ರ ಹಾಸ್ಟೆಲ್ ವ್ಯವಸ್ಥೆ ಇರ್ತದೆ. ಈಗ ಹೊರಗಡೆ ಕೆಲ್ಸಕ್ಕೆ ಹೋಗಿರ್ತಾರೆ, ಅಂಥವ್ರಿಗೆಲ್ಲ ಅನುಕೂಲ ಆಗುವಂಥ ಒಂದು ರೀತಿಯಲ್ಲಿ ಹೊರಗಡೆ ಕೆಲ್ಸಕ್ಕೆ ಹೋಗೋರಿಗೆ ಅವ್ರಿಗೆ ಸ್ಪೆಷಲ್ ಆಗಿ ಹಾಸ್ಟೆಲನ್ನು ಮಾಡಿಕೊಡ್ತೀವಿ ಒಂದು ಸಿಟಿಗಳಲ್ಲಿ, ಟೌನ್ಗಳಲ್ಲಿ ಅಂತ ತಿಳಿಸ್ಕೊಟ್ಟಿದ್ದಾರೆ. ಇದು ಒಂದು ಒಳ್ಳೆಯ ಯೋಜನೆ ಅಂತಲೇ ಹೇಳ್ಬೋದು. ಈ ಒಂದು ಗ್ಯಾರಂಟಿಗಳೆಲ್ಲ ಓಕೆ ಗುರು. ಮಹಾಲಕ್ಷ್ಮಿ ಗ್ಯಾರಂಟಿ ಅನ್ನೋದು ಇದೆಯಲ್ಲ, ಇದು ಮಾತ್ರ ಓಟು ಸೆಳೆಯೋದಕ್ಕೋಸ್ಕರನೇ ಇದು ಮಾಡ್ಕೊಂಡಿರೋದು. ಇನ್ನೂ 4 ಗ್ಯಾರಂಟಿಗಳಿದೆ. ಅರ್ಥ ಆಯ್ತಾ? ಈ 4 ಗ್ಯಾರಂಟಿಗಳನ್ನ ವಿವರಿಸ್ತಾ ಹೋದರೆ ವಿಡಿಯೋ 20 ನಿಮಿಷಕ್ಕೆ ಎಳ್ಕೊಂಡಾಯ್ತದೆ. ಅರ್ಥ ಆಯ್ತಾ? ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಏನು ಮಾಡ್ತೀನಿ ಅಂದರೆ ಇನ್ನೂ 5 ಗ್ಯಾರಂಟಿಗಳಿದೆ, ಯಾವ್ಯಾವ ಸಂಬಂಧಪಟ್ಟಿರೋದು ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ. ಈಗ ಇಷ್ಟು ಗ್ಯಾರಂಟಿಗಳು ಒಂದು ಮಹಿಳೆಯರಿಗೆ ಅಂತಲೇ ಮೀಸಲಿಟ್ಟಿರುವ ಒಂದು ಗ್ಯಾರಂಟಿಗಳಂತಲೇ ಹೇಳ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ 4 ಗ್ಯಾರಂಟಿಗಳಿದೆ. 4 ಗ್ಯಾರಂಟಿಗಳಲ್ಲಿ ಇನ್ನೂ 20 ಗ್ಯಾರಂಟಿಗಳಿದೆ. ಇದ್ರ ಬಗ್ಗೆ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ಫುಲ್ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ. ಅರ್ಥ ಆಯ್ತಾ? ಓಕೆ, ಇದೇ ರೀತಿ ಯಾವುದಾದ್ರು ಅಪ್ಡೇಟಿಂಗ್ ಆದಂಥ ವಿಚಾರಗಳಿದ್ರೆ ಖಂಡಿತ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.